ಇಂದು ಬಿಹಾರದ ಮಹಾಬೋಧಿ ವಿಹಾರದ ಮುಕ್ತಿ ಆಂದೋಲನಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾದ ಕೆಲಸ ಏನಪ್ಪಾ ಅಂತಂದ್ರೆ, ಯಾವುದೇ ಧರ್ಮದ ವಿಷಯದಾಗ ಬೇರೆ ಧರ್ಮಗಳು ಅಥವಾ ಬೇರೆ ಧರ್ಮದವರು ಸೇರ್ಪಡೆ ಇರಬಾರ್ದು ಆಡಳಿತ ಮಂಡಳಿಯಲ್ಲಿ. ಅದನ್ನ ಬುದ್ಧ ವಿಹಾರ ಮಹಾಬೋಧಿ ಬುದ್ಧ ವಿಹಾರ ಬಿಹಾರದಲ್ಲಿ 4 ಜನ ಹಿಂದೂಗಳನ್ನ ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನ ತೆಗೆದು ಬುದ್ಧ ಭಿಕ್ಕುಗಳನ್ನ ಮಾತ್ರ, ಬೌದ್ಧರನ್ನ ಮಾತ್ರ ಅಲ್ಲಿ ಆಡಳಿತ ಮಂಡಳಿ ಇರಬೇಕು. ಕಮಿಟಿ ಕಂಪ್ಲೀಟ್ ಆಗಿ ಅದನ್ನ ಬೌದ್ಧರೇ ವಹಿಸ್ಕೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈಗ ಅಲ್ಲಿ ಬುದ್ಧ ವಿಹಾರದಲ್ಲಿ ನಾನು ಮೊನ್ನೆ ಬುದ್ಧ ವಿಹಾರಕ್ಕೆ ಹೋದಾಗ ಅಲ್ಲಿ ಅವು ಬುದ್ಧನ ಮೂರ್ತಿಗಳಿಗೆ ಸೀರೆಗಳನ್ನ ಉಡಿಸಿ ಅವು ದೇವಿ ದೇವತೆಗಳನ್ನ ಮಾಡಿಟ್ರ. ಅಲ್ಲಿ ಮುಂದ ಪಿಂಡದಾನ ಮಾಡೋದು, ಆಮೇಲೆ ಏನೇನೋ ಮೂಢನಂಬಿಕೆಗಳು ಮಾಡೋದು, ಮಾಟ ಮಂತ್ರ ಮಾಡೋದು, ನಿಂಬಿಕಾಯೋ ಅವು ಇವು ಕ್ಯಾರೋ ಏನೇನೋ ರಾಂಟ್ ಅಲ್ಲಿನದನ್ನ ಬುದ್ಧಗೆ ಜ್ಞಾನವಿದಾದಂತ ಸ್ಥಳದಾಗ ಇದು ಇವರು ಅಲ್ಲ ಧರ್ಮದ ಆಚಾರ ವಿಚಾರಗಳ ತದ್ವಿರುದ್ಧ ಅಲ್ಲಿ ಕೆಲಸ ಮಾಡ್ಲಕತ್ತಾರ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೇವೆ. ಸಾಂಕೇತಿಕವಾಗಿ ಇನ್ನು ಮುಂದೆ ಉಗ್ರ ಹೋರಾಟ ಪ್ರಾರಂಭ ಆಗ್ತದೆ. ನಿತೀಶ್ ಕುಮಾರ್ ಅವರು ಬೇಗನೆ ಎಚ್ಚೆತ್ತುಕೊಂಡು, ನಾನು ಹಿಂದುಳಿದವನು, ನಾ ಬ್ಯಾಕ್ವರ್ಡ್ ಕಾಸ್ಟ್, SC ST ದವರು ಎಲ್ಲರೂ ನಾವು ತಗೊಂಡು ಹೋಗ್ತೀನಿ ಅಂತೇಳಿ ಎಲೆಕ್ಷನ್ ಮಾಡಿ ಗೆದ್ದು ಬಂದು ಈಗ ಬಿಜೆಪಿ ಜೋಡಿ ಜಾತಿವಾದಿಗಳ ಜೋಡಿ ಕೂಡ್ಬಿಟ್ಟಾರ. ಅವನಿಗೆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಈಗ ಮುಂದಿನ ಎಲೆಕ್ಷನ್ದಾಗ ನಾವೆಲ್ಲ ಬೌದ್ಧರು ಎಷ್ಟು ಸಾಧ್ಯದ ಅಲ್ಲಿ ಬಿಹಾರಕ್ಕೆ ಹೋಗಿ ಅವನ ವಿರೋಧ ನಾವು ಪ್ರಚಾರ ಮಾಡೋರಿದ್ದೇವೆ. ಆ ವಿಷಯ ಬೇರೆ. ಈಗ ನಮಗ ಬುದ್ಧ ವಿಹಾರವನ್ನ ಬಿಟ್ಕೊಡ್ಬೇಕು. ಆಮೇಲೆ ಈ ಬುದ್ಧ ವಿಹಾರ ಬೌದ್ಧರಿಗೆ ಬಿಟ್ಕೊಡ್ಬೇಕಂತೇಳಿ ಪ್ರಾರಂಭದಲ್ಲಿ ಏನು ಹೋರಾಟ ಚಾಲೂ ಮಾಡಿದ್ರು ವಿನಯಾಚಾರ್ಯ ಬಂತೀಸಿ, ಅವ್ರ ಮೇಲೆ 108 ಸುಳ್ಳು ಕೇಸುಗಳನ್ನ ಹಾಕಿ ಅವ್ರಿಗೆ ಜೈಲ್ನಾಗ ಇಟ್ಟಾರ. ಅವರನ್ನ ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು. ಇದು ನಮ್ಮ ಮೊದಲನೇದು ಬೇಡಿಕೆ. ಅದಕ್ಕಾಗಿ ಸರ್ಕಾರ ಈ ದೇಶಕ್ಕೆ ಏನು ಮುಂದೆ ಬರುವ ಆಪತ್ತನ್ನ ಇದು ಗೊತ್ತಾಗ್ತದೆ ಅವರಿಗೆ. ಅದಕ್ಕೆ ಈ ನಮ್ಮ ಹೋರಾಟ ತೀಕ್ಷ್ಣವಾಗಿ ಉಗ್ರವಾಗಿ ರೂಪ ತಾಳೋಕ್ಕಿಂತ ಮುಂಚೆ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಅದನ್ನ ಸರಿಪಡಿಸಿ ಮತ್ತು ವಿನಾಚಾರ್ಯ ಬಂತೀಜಿ ಅವರನ್ನ ಬಿಡುಗಡೆಗೊಳಿಸಬೇಕಂತ ಹೇಳಿ, ಬೇಗ ಬಿಡುಗಡೆಗೊಳಿಸಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಸರ್, ಈಗ ಎಲ್ಲಿಂದ ಇವತ್ತೇನ್ ಮಾಡ್ತಾರೆ, ಎಲ್ಲಿಂದ ಪ್ರಾರಂಭ ಮಾಡಿ ಹೋರಾಟ? ಇವತ್ತ ನಾವು ಅಂಬೇಡ್ಕರ್ ವೃತ್ತದಿಂದ ಶಾಂತಿಯಿಂದ ಪ್ರತಿಭಟನೆ ಮಾಡ್ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಅವ್ರ ಮುಖಾಂತರ ರಾಷ್ಟ್ರಪತಿಗಳಿಗೆ ಆ ಮನವಿಯನ್ನ ಕಳಿಸಲಾಗಿದೆ. ಸರ್, ಏನ್ ಬೇಡಿಕೆ ಇಡಿಲ್ಲ ಅಂದ್ರೆ ಹೆಂಗ್? ಬೇಡಿಕೆ ಇಡಲಿಲ್ಲ ಅಂದ್ರೆ ಉಗ್ರ ಹೋರಾಟ. ಸರ್, ಇಲ್ಲೇ ಮಾಡ್ತೀರಾ ಅಥವಾ ಬಿಹಾರಿಗೆ ಹೋಗಿ ಮಾಡ್ತೀರಾ? ಯಾವ ರೀತಿ? ಎಲ್ಲ ಪೂರಾ ಆಲ್ ಓವರ್ ಇಂಡಿಯಾದಾಗ ಎಲ್ಲೆಲ್ಲಿ ಹೋರಾಟ ಇರ್ತಾವ ಅಲ್ಲಿ ನಾವು ಹೋಗವನೇ. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಜಾಗೃತಿ ಮಾಡಿ, ಮಾಡ್ಲಾರ್ ಜಿಲ್ಲಾ ಇದ್ರು ಈಗ ಮೊದಲು ಕರ್ನಾಟಕ ರಾಜ್ಯದಾಗ ಎಲ್ಲಾ ಜಿಲ್ಲಾಗಳದಾಗ ನಾವು ಹೋರಾಟ ಮಾಡಿಸ್ಲಿಕ್ಕೆ ಹಚ್ತೀವಿ. ನಮ್ಮ ಹೋರಾಟದ ಒಡನಾಡಿಗಳೊಂದಿಗೆ ಮಾತಾಡ್ತೀನಿ, ಈ ರಾಜ್ಯದ ಎಲ್ಲಾ ಹೋರಾಟದ ಒಡನಾಡಿಗಳಿಗೆ. ಅದನ್ನ ನಾವು ಬಾಬಾ ಸಾಹೇಬರ ಏನ್ ರಕ್ತದ ಕುಡಿಗಳು ಅನ್ವಯಗಳು ತಿಳ್ಕೊತೀವಿ. ನಮ್ಮ ಕರ್ತವ್ಯ ಅದನ್ನ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಬಾಬಾ ಸಾಹೇಬರು ಈ ಜಗತ್ನಾಗ ಬಹಳಷ್ಟು ಧರ್ಮಗಳು ಇದ್ದು, ಎಲ್ಲಾ ಶ್ರೇಷ್ಠ ಧರ್ಮಗಳೇ ಇದಾವ. ಆದ್ರೆ ಈ ದೇಶದ ಮೂಲ ಧರ್ಮ ಏನೈತಿ ಅದು ಬೌದ್ಧ ಧರ್ಮ ಅಂತ ಹೇಳಿ ಬಾಬಾ ಸಾಹೇಬರು ಅದನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತು ವೈಚಾರಿಕ ಮತ್ತು ಸಮಾನತೆ, ಸೋದರತೆ ಇರುವಂತಹ ಧರ್ಮ ಅದು ಅಂತೇಳಿ, ಅದಕ್ಕಾಗಿ ಆ ಧರ್ಮ ಉಳಿಸುವ ಕೆಲಸ ನಾವು ಮಾಡ್ತೇವೆ. ಮತ್ತು ವಿನಾಚಾರ್ಯ ಬಂತೀಜಿ ಅವ್ರನ್ನ ಬೇಗನೆ ಬಂಧನ ಮುಕ್ತಗೊಳಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬುದ್ಧಗಿರಿರ್ತಕ್ಕಂಥ ಮಹಾಬೋಧಿ ಬುದ್ಧ ವಿಹಾರ ಏನಿದೆ, ಆ ಬುದ್ಧ ವಿಹಾರ ಪ್ರಾಚೀನ ಕಾಲದಿಂದ ಕೂಡ ಅಲ್ಲಿ ಬೌದ್ಧ ಮಂದಿರವಾಗಿತ್ತು. ಈಗ ಅಲ್ಲಿ ಇರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಬಿಜೆಪಿ ಸರ್ಕಾರ ಏನಿದೆ, ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಆ ಬೌದ್ಧ ವಿಹಾರವನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರ ಮುಖಾಂತರ ಒಂದು ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂತ ಕೆಲಸವನ್ನು ಅಲ್ಲಿ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಸುಮಾರು ತಿಂಗಳಿಂದ ಅಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಆದ್ರೂ ಕೂಡ ಅಲ್ಲಿನ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ. ಈಗ ನಾವು ಬಿಜಾಪುರ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ವತಿಯಿಂದ ಆಯುಷ್ಮಾನ್ ಜಿತೇಂದ್ರ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಹಾರದಲ್ಲಿರ್ತಕ್ಕಂಥ ಬೌದ್ಧ ವಿಹಾರ ಅದು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕೂಡಲೇ
ನಮ್ಮ ಮನವಿಗೆ ಎಚ್ಚೆತ್ತು ಮತ್ತು ಈ ದೇಶಾದ್ಯಂತ ಇವತ್ತು ಬೌದ್ಧ ವಿಹಾರ ಸಲುವಾಗಿ ಒಂದು ಹೋರಾಟಗಳು ನಡೀತಾ ಇವೆ. ಎಲ್ಲರೂ ಹೋರಾಟಗಳನ್ನ ಮುಂದಿಟ್ಕೊಂಡು ಬಿಹಾರ್ ಸರ್ಕಾರ ಅದು ಮೊದಲನೇ ತರಾನೇ ಆ ಒಂದು ಬೌದ್ಧ ವಿಹಾರವನ್ನ ಬೌದ್ಧರಿಗೆ ಬಿಟ್ಟು ಕೊಡ್ಬೇಕು ಅಂತ ಅಲ್ಲಿ ಕೇಳ್ಕೊತಾ ಇದ್ದೇನೆ. ಇಂದು ಕಾರ್ಯಕ್ರಮ ಚಿಕ್ಕದಾದರೂ ಸ್ವಲ್ಪ ತಡವಾಗಿ ಆದ್ರೂ ಚೊಕ್ಕವಾಗಿದೆ ಮತ್ತು ಪೊಲೀಸ್ ಇಲಾಖೆ ಬಹಳಷ್ಟು ಏನು ಕೆಲಸ ಇಲ್ಲದೇನೋ ಆದರೆ ಇವತ್ತು ನಮಗೆ ಕೈದಾರ ಅವ್ರು ನಾವು ಭಾಳ ಬೆರಳಿಕೆಯಷ್ಟು ಇದ್ದೆವು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದು ಮೊದಲನೆಯ ಹೋರಾಟದ ಕಿಚ್ಚಿದೆ, ಇದು ಮೊದಲನೇದು ಕಿಡಿ. ಇನ್ನು ಮುಂದೆ ಏನಾಗ್ತದೆ ಅನ್ನೋದು ಈ ದೇಶಾದ್ಯಂತ ಎಲ್ಲರ ಮುಂದೆ ನೋಡ್ತೀವಿ. ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಭಗವಾನ್ ಬುದ್ಧರ ಒಂದು ಬೌದ್ಧಾಲಯಗಳನ್ನು 80,000 ಬೌದ್ಧಾಲಯಗಳನ್ನು ಈ ದೇಶದಲ್ಲಿ ನಿರ್ಮಿಸಿದೆ. ಅವು ಎಲ್ಲೆಲ್ಲಿ ಅದಾವ, ಯಾರು ಅಲ್ಲಿ ಅದಾವ, ಅದರ ಮುಂದಿನ ವಿಚಾರ. ಆದರೆ ಭಗವಾನ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಏನೈತಲ್ಲ, ಏನು ಬಿಹಾರದ ಬುದ್ಧಗಯಾದಲ್ಲಿ, ಆ ಜ್ಞಾನೋದಯ ಆದಂಥ ಸ್ಥಳದಲ್ಲಿ ಇದ್ದಂಥ ಬುದ್ಧ ವಿಹಾರವನ್ನು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಈ 4 ಜನ ಹಿಂದೂಗಳನ್ನು ಸೇರಿಸ್ಕೊಂಡಿದ್ದಾರೆ, 4 ಜನ ಬೌದ್ಧರದಾರ, ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಬೌದ್ಧ ಧರ್ಮದಲ್ಲಿ ಹಿಂದೂಗಳದ್ದು ಕೆಲಸ ಏನು? ಬೌದ್ಧರ ಏನದನ್ನು ಧಾರ್ಮಿಕ ಸ್ಥಳ ಐತಿ, ಬೌದ್ಧರ ಒಂದು ಅಲ್ಲೇನು ಅಧ್ಯಯನ ಸ್ಥಳ ಐತಿ, ಬೌದ್ಧರಿಗೇನು ಜ್ಞಾನೋದಯ, ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಐತಿ, ಮತ್ತು ಎಲ್ಲ ಜನರಿಗೆ ಜ್ಞಾನವನ್ನು ಕೊಡುವಂಥ ಸ್ಥಳ ಏನೈತಿ ಅದನ್ನು ಆಕ್ರಮಿಸಿಕೊಂಡು ಮೂಢನಂಬಿಕೆ, ಅನಾಚಾರ, ದುರಾಚಾರ, ಭ್ರಷ್ಟಾಚಾರ ಮಾಡತಕ್ಕಂಥ ಅಲ್ಲಿನ ಕೆಲವು ಏನು ಮನುವಾದಿ ಶಕ್ತಿಗಳು ಏನದಾವ ಅವುಗಳನ್ನು ಹೊರಗೆ ತೆಗಿಬೇಕಂತೇಳಿ ಬಿಹಾರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಿದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇದು ಇನ್ನು ಮುಂದೆ ರಾಜ್ಯಾದ್ಯಂತ, ದೇಶಾದ್ಯಂತ ಇದು ಚಳುವಳಿ ಪ್ರಾರಂಭ ಆಗುವುದು ಗ್ಯಾರಂಟಿ. ಮತ್ತು ಕೇವಲ ಮಹಾಬೋಧಿ ಬುದ್ಧ ವಿಹಾರಕ್ಕಷ್ಟೇ ಈ ಹೋರಾಟ ಸೀಮಿತ ಇರಲ್ಲ. ಏನು ಈಗೇನು ಕಾಶಿ ರಾಮೇಶ್ವರ ಅಂತ ಹೇಳ್ತೀರಿ, ವಿಠ್ಠಲನ ಮಂದಿರ ಪಂಡ್ರಪುರ ಅಂತ ಹೇಳ್ತೀರಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ತಿರುಪತಿ ದೇವಸ್ಥಾನ, ಇವೆಲ್ಲ ಬೌದ್ಧ ದೇವಾಲಯಗಳು. ಇವುಗಳನ್ನು ನಮ್ಮ ಉಸಿರಿರುವವರಿಗೆ ಇವುಗಳನ್ನು ಒಳ್ಳೆ ಬೌದ್ಧರಿಗೆ ಏನು ಅದನ್ನು ಒಪ್ಪಿಸುವಂಥ ಮಾಡುವ ಕೆಲಸವನ್ನು ನಾವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕುಡಿಗಳಾಗಿ ನಾವು ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೇವೆ. ನಾವ್ಯಾರು ಬೇರೆ ಧರ್ಮದ್ದೇನು ಕಸ್ಕೊಳ್ಳಕತ್ತಿಲ್ಲ, ನಿಮ್ಮ ಧರ್ಮದಾಗ ನಾವೇನು ಪಾಲು ಕೇಳಕತ್ತಿಲ್ಲ. 1956 ಅಕ್ಟೋಬರ್ 14ರಂದು ಬಾಬಾ ಸಾಹೇಬರೇನು ನಾಗ್ಪುರದ ದೀಕ್ಷಾಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಏನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಅಂದೇ ಈ ದೇಶದ ಮೂಲ ನಿವಾಸಿಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ನಾವು ಬೌದ್ಧರಾದೆವು. ಇದು ಜಗತ್ತಿನ ಇತಿಹಾಸದ ಸತ್ಯ. ಇನ್ನು ಆ ಸರ್ಟಿಫಿಕೇಟ್ನಾಗ ನಮ್ಮ ಎಲ್ಲ ಹಿಂದೂ ಒಲ್ಯಾರ, ಮುಂದೂ ಒಲ್ಯಾರ, ಬೇರೆ ಬೇರೆ ಮಾದಿಗ, ಅವು ಇವು 108 ಜಾತಿಗಳು ಹಚ್ಚಿದೆ. ಇವೆಲ್ಲ ಡಿಕ್ಷನರಿ ತೆಗೆದು ನೋಡಿದ್ರೆ ಇವೆಲ್ಲ ಬೈಗಳುಗಳದಾವೆ. ನಾವು ಮೂಲ ಭಾರತೀಯರು, ಮೂಲ ನಿವಾಸಿಗಳು, ನಾವು ಬೌದ್ಧರು ಮತ್ತು ಬುದ್ಧನ ಅನುಯಾಯಿಗಳು. ಅದಕ್ಕಾಗಿ ಕೇಂದ್ರ ಸರ್ಕಾರದ ಕುತಂತ್ರ ಇದೆ. ಈ ನರೇಂದ್ರ ಮೋದಿ, ಅಮಿತ್ ಶಾ ಅಂದು, ಆಮೇಲೆ ಈ ನಿತೀಶ್ ಕುಮಾರ, ಇವ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ರೊಕ್ಕ ಏನು ನಮ್ಮ ದೇಶದ ಅರ್ಧ ಸಂಪತ್ತೇ ಹೊಡ್ಕೊಂಡು ಬಿಹಾರಕ್ಕೆ ಒಯ್ಯುವಂಥ ಈ ಕುತಂತ್ರಿ ಏನದಲ್ಲ ಈ ನಿತೀಶ್ ಕುಮಾರ, ಇವನು ಎಚ್ಚರಿಕೆಯಿಂದಿರಬೇಕು. ಈಗಾಗಲೇ ನಾವು ಈ ಹೋರಾಟವನ್ನು ಈ ಬಿಜಾಪುರ ಜಿಲ್ಲೆಯಿಂದ, ಯಾಕಂದರೆ ಬಸವಣ್ಣನವರ ಜನ್ಮಿಸಿದ ನಾಡು ಇದು. ಭಾಳಷ್ಟು ಸೂಫಿ ಸಂತರು, ಕವಿಗಳು, ಸಾಹಿತಿಗಳು, ಮಹಾಪುರುಷರು ಜನ್ಮಿಸಿದಂಥ ನಾಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ನಡೆದಾಡಿ ಹೋದಂಥ ಈ ಭೂಮಿ. ಇಲ್ಲಿಂದ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಈಗ ಸರ್ಕಾರಕ್ಕೆ ನಮ್ಮದು ಏನು ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಅಲ್ಲಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಅಂತೇಳಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ.
ಆಕಸ್ಮಿಕ ಇದಕ್ಕೆ ಕಿವಿ ಕೊಡದೇ ಇದ್ದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡುವುದು ನಮಗೆ ಹೆಂಗೆ ಕೊಡಬೇಕು ಅನ್ನೋದು ನಮಗೆ ಗೊತ್ತೈತಿ. ನಮ್ಮ ವಿಹಾರಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮಗೈತಿ. ಅಲ್ಲೇನು ಬುದ್ಧ ವಿಹಾರದಾಗ ಅಲ್ಲಿ ಏನು ಈ ಜಗತ್ತಿನಾಗ ಎಲ್ಲೇ ಹೋಗ್ರಿ, ಈ ಮೋದಿ ಬೇರೆ ದೇಶಕ್ಕೆ ಎಲ್ಲೇ ಹೋದಪ್ಪ ಅಂತಂದ್ರೆ ಅಲ್ಲೇನು ನಾ ರಾಮನ ದೇಶದಿಂದ ಬಂದೀನಿ, ಕೃಷ್ಣನ ದೇಶದಿಂದ ಬಂದೀನಿ ಅಂತ ಹೇಳಬೇಕಾಗಿತ್ತಲ್ಲ. ಯಾಕೆ ಹೇಳಲ್ಲ? ನಾ ಬುದ್ಧನ ನಾಡಿನಿಂದ ಬಂದೀನಿ ಅಂತ ಹೇಳ್ತಾನೆ ಮೋದಿ. ಯಾರೇ ಹೋದ್ರೂ ಈ ದೇಶದವರು ಅದೇ ಹೇಳ್ತಾರೆ. ಪ್ರಶ್ನೆ ಬಂದುದೇನಪ್ಪ ಅಂತಂದ್ರೆ, ಇದು ಏನು ನಾಲ್ಗಿದಾಗ ಒಂದು ಬೆನ್ನಾಗ ಚೂರಿ ಇದು ಬಗಲಾಗ ಚೂರಿ ಇಟ್ಕೊಂಡು ಇದೊಂದು ಕೆಲಸ ಮಾಡ್ಲಕತ್ತಾರೆ ಈಗಿನ ಸರ್ಕಾರಗಳು. ಅದಕ್ಕೆ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಜಾಗೃತಗೊಳಿಸೋದು. ಇವರೆಲ್ಲ ದೇವರ ದಿಂಡಿರ ಹೆಸರಿನ ಮೇಲೆ ನಮಗೆ ಮೂಢನಂಬಿಕೆ, ಅನಕ್ಷರಸ್ತೆ ಮತ್ತು ನಮ್ಮ ಬುದ್ಧಿಹೀನರಾಗಿ ಮಾಡುವಂಥ ಕೆಲಸವನ್ನು ಈ ದೇವರುಗಳ ಹೆಸರುಗಳು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೂ ಮಾಡ್ತಾರೆ. ಆದರೆ ಅದಕ್ಕೆ ನಾವು ಎಡಿಸ್ಕೊಡೋದಿಲ್ಲ. ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಮಾಡಬೇಕಾಗ್ಯದ. ಈಗ ಎಷ್ಟೋ ರಾಜ ಮಹಾರಾಜರು ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಆಳಿ ಹೋದರು, ಅಧಿಕಾರಗಳನ್ನು ಚಲಾಯಿಸಿದ್ರು. ಇವರು ಬಂದೂಕು ತೊಗೊಂಬಂದರು, ತಲವಾರು ತೊಗೊಂಬಂದರು, ಬಾಂಬ್ ತೊಗೊಂಬಂದರು, ಏನು ಬೇಕಾದ ಮಾಡಿದ್ರು ಬ್ರಾಹ್ಮಣವಾದ ಅನ್ನೋದು ಈ ದೇಶದಿಂದ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದ್ರೆ ಬ್ರಾಹ್ಮಣವಾದ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದು ಬ್ರಾಹ್ಮಣವಾದ ಅನ್ನೋದು ಒಂದು ವಿಚಾರ. ಆ ವಿಚಾರಕ್ಕೆ ನಾವು ಏನಾದರೂ ಹೊಡಿಬೇಕಾದ್ರೆ ತಲವಾರಿನಿಂದ, ಬಂದೂಕಿನಿಂದ, ಬಾಂಬಿನಿಂದ ಆಗಲ್ಲ. ವಿಚಾರಕ್ಕೆ ಹೊಡಿಬೇಕಾಗಿತ್ತಂದರೆ ನಾವು ವಿಚಾರದಿಂದೇ ಹೊಡಿಬೇಕಾಗ್ಯದ. ವಿಚಾರವಂತರನ್ನು ತಯಾರು ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಆಡಳಿತ ಏನು ಮಂಡಳಿ ಐತಿ, ಅಲ್ಲಿ ಕೇವಲ ಬೌದ್ಧರೇ ಇರಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ. ಕೇಳದೇ ಇದ್ದರೆ ಮುಂದಿನ ಹೋರಾಟ ಮಾಡ್ತೇವೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.